ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ವರ್ಕ್ ಬ್ಲೌಸ್ ಮಾರ್ಕಿಂಗ್ ಮಾಡಿ ಸ್ಟಿಚ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಮಾರ್ಕ್ ಮಾಡೋದು ಮಾತ್ರ ತೋರಿಸ್ತೀನಿ. ಇದು ಮೆಜರ್ಮೆಂಟ್, ಇದು ಫುಲ್ ಲೆಂತು, ಚೆಸ್ಟ್ ರೌಂಡು, ವೇಸ್ಟ್ ರೌಂಡು, ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು, ಸ್ಲೀವ್ ಲೆಂತು, ಸ್ಲೀವ್ ರೌಂಡು, ಸ್ಲೀವ್ ಶಾರ್ಟ್ ರೌಂಡು, ಇಷ್ಟು ಮೆಜರ್ಮೆಂಟ್ ತೊಗೋಬೇಕು ನಾವು. ಇವಾಗ ಫುಲ್ ಲೆಂತು, ಬಾಡಿದು ಫುಲ್ ಲೆಂತು ಬ್ಲೌಸ್ದು 14 ಇದೆ. ಫುಲ್ ಲೆಂತು ಮಾರ್ಕ್ ಮಾಡ್ಕೋಬೇಕು ನಾವು. 14 ಮಾರ್ಕ್ ಮಾಡ್ಕೊಂಡಾದ್ಮೇಲೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ನಾವು. ಯಾವುದೇ ಬ್ಲೌಸ್ಗಾಗಲಿ, ವರ್ಕ್ ಬ್ಲೌಸ್ಗೆ ಆಗಲಿ, ನಾರ್ಮಲ್ ಬ್ಲೌಸ್ಗೆ ಆಗಲಿ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಚೆಸ್ಟ್ ರೌಂಡು 34 ಇದೆ. ಡಿವೈಡೆಡ್ ಬೈ 4 8.5 ಬರುತ್ತೆ. ಹಂಗೆ ಫೋಲ್ಡ್ ಮಾಡ್ಕೊಂಡು ಒಂದೇ ಟೈಮಲ್ಲಿ ಫ್ರಂಟು ಬ್ಯಾಕು ಎರಡು ಕಟ್ ಮಾಡ್ಕೋಬೋದು ನಾವು. ಒಂದೊಂದು ವೀಡಿಯೋದಲ್ಲಿ ಫ್ರಂಟ್ ಒಂದು ಸರಿ, ಬ್ಯಾಕ್ ಒಂದು ಸರಿ ಆ ಥರ ಅಂತಾರೆ. ಇದರಲ್ಲಿ ಟೈಮ್ ಸೇವಿಂಗ್ ಆಗುತ್ತೆ ನಮಗೆ. ಒಂದೇ ಸಾರಿ ಫ್ರಂಟು ಬ್ಯಾಕ್ ಎರಡು ಕಟ್ ಆಗುತ್ತೆ. ಸಿಂಪಲ್ ಮೆಥಡಲ್ಲಿ ಮಾರ್ಕ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಚೆಸ್ಟ್ ರೌಂಡು 34 ಇದೆ. 34 ಡಿವೈಡೆಡ್ ಬೈ 4 ಅಂದರೆ 8.5 ಬರುತ್ತೆ. ಟೇಪಲ್ಲಿ ಆ ಥರ 4 ಟೈಮ್ಸ್ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದಮೇಲೆ ಚೆಸ್ಟ್ ರೌಂಡ್ ಮಾರ್ಕ್ ಮಾಡ್ಕೋಬೇಕು. ವಿತ್ ಎಕ್ಸ್ಟ್ರಾ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಫ್ರಂಟ್ ಬ್ಯಾಕ್ ಎರಡು ಒಂದೇ ಸರಿ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಕಡಿಮೆ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ಟೆ ಜಾಸ್ತಿ ಬಿಟ್ಟರು ಪ್ರಾಬ್ಲಮ್ ಏನೂ ಆಗಲ್ಲ. ಇವಾಗ ಶೋಲ್ಡರ್ ಹತ್ರ ಅಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. 14ಗೆ ಬ್ಯಾಕ್ ಹತ್ರ. ಇವಾಗ ಶೋಲ್ಡರ್ ಹತ್ರ 2 ಇಡಬೇಕು. ಯಾರಿಗೆ ಬ್ಲೌಸ್ ಆಗಲಿ 34, 36, 38 ಅವ್ರಿಗೆ 2ನೇ ಇಡಬೇಕು. ತುಂಬ ಏನಾದರೂ 2.5, 3 ಇಟ್ಬಿಟ್ರೆ ಜಾರ್ಕೊಬಿಡುತ್ತೆ. ಅಲ್ಲಿ 3 ಇಡಬೇಕು ನಾವು. 3 ಇಟ್ಬಿಟ್ಟು 34 ಐತಲ್ಲ ಅವ್ರಿಗೆ ಶೋಲ್ಡರು 5.5 ಇಟ್ಟರೆ ಸಾಕು ಅವ್ರಿಗೆ. ಇಲ್ಲಾಂದರೆ ಒಂಥರ ಬಫ್ ಬಂದಂಗೆ ಬಂದುಬಿಡುತ್ತೆ ಕಂಕ್ಳ ಹತ್ರ ಎಲ್ಲ. ಅದು ಸ್ಲೀವು ರೌಂಡೂ ಅಷ್ಟೇ 8.5 ಮಾರ್ಕ್ ಮಾಡ್ಕೋಬೇಕು ನಾವು ಒಂದೇ ಸರಿ. ಇವಾಗ ಫುಲ್ ಲೆಂತು ಶೋಲ್ಡರ್ಗೆ 5.5 ಇಟ್ಬಿಟ್ಟು ಕರು ಶೇಪ್ ತೆಗಿಬೇಕು. 1 ಇಂಚು ಇಟ್ಬಿಟ್ಟು ಕರು ಶೇಪ್ ತೆಗ್ದು ಮಾರ್ಕ್ ಮಾಡಬೇಕಿದು. ಆ ಥರ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಫ್ರಂಟು 7.5 ಹೇಳಿದ್ದಾರೆ ಅವರು. ಹಂಗೆ 8.5 ಇಟ್ಟು ಮಾರ್ಕ್ ಮಾಡ್ಕೋಬೇಕು. ರೆಡಿ ಅಷ್ಟಿರುತ್ತೆ. ವಿತ್ ಎಕ್ಸ್ಟ್ರಾ 2 ಇಂಚ್ ಎಕ್ಸ್ಟ್ರಾ ನಮಗೆ. ಇವಾಗ ಫ್ರಂಟು 8.5 ಇದೆ. 7.5 ಇದೆ. ನಾವು 7 ಇಟ್ಟರೆ ಸಾಕು. ಇದು ಕಟ್ ವರ್ಕ್ ಅಲ್ವಾ, ಸ್ವಲ್ಪ ಜಾಸ್ತಿ ಕಟ್ ಆಗುತ್ತೆ. ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು. ಫ್ರಂಟು ಬ್ಯಾಕ್ ಎರಡೂ ನಾವು. ಆಮೇಲೆ ಬೆಲ್ಟ್ ಪಟ್ಟಿ 3 ಇಡಬೇಕು ನಾವು. 3 ಅಲ್ಲಿ 2.5 ಇಟ್ಟರು ಸಾಕು. ಅದು ಬೆಲ್ಟ್ ಪಟ್ಟಿ ಒಬ್ಬೊಬ್ಬರು ದೊಡ್ಡದು ಇಟ್ಬಿಡ್ತಾರೆ, ಚೆನ್ನಾಗಿ ಕಾಣಿಸಲ್ಲ. ಆವಾಗ 3.5 ಇಟ್ಟರೆ ಸಾಕು. ಆಮೇಲೆ ಡಾಟ್ಸ್ಗೆ ಅಲ್ಲಿಗೆ 3ಗೆ ಮಾರ್ಕ್ ಮಾಡಿಬಿಟ್ಟು ಅಲ್ಲಿಂದ 1 ಇಂಚು, ಅಲ್ಲಿ 1 ಇಂಚು, 2.5 ಇಂಚ್ ತೊಗೋಬೇಕು ಅಷ್ಟೇ ನಾವು ಡಾಟ್ಗೆ. ಜಾಸ್ತಿ ಏನು ತೊಗೋಬಾರ್ದು. ಹುಡುಗಿ ತುಂಬ ಸಣ್ಣ ಮೀಡಿಯಮ್ ಆಗಿರೋದ್ರಿಂದ 2.5 ಇಟ್ಟರು ಸಾಕು. ಅಲ್ಲಿಂದ ಸ್ಟ್ರೈಟ್ ಲೈನ್ 1.5 ಇಂಚ್ ಬಿಟ್ಬಿಟ್ಟು ಮಾರ್ಕ್ ಮಾಡಬೇಕು. ಈ ಥರ ಮಾರ್ಕ್ ಮಾಡ್ಕೋಬೇಕು. ಇವಾಗ ಸ್ಲೀವು ಮಾರ್ಕಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ಲೀವು ಫುಲ್ ಲೆಂತು 10 ಇದೆ. ನಾವು 10.5 ಇಟ್ಕೋಬೇಕು. ಅಲ್ಲಿ ಕೆಳಗಡೆ 1/4 ಇಂಚು, ಕೆಳಗಡೆ 1/2 ಇಂಚು, ಮೇಲೆ 1/2 ಇಂಚು ಹೋದರೆ ಕರೆಕ್ಟಾಗಿ 10 ಸಿಗುತ್ತೆ ನಮಗೆ. ಈ ಥರ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ರೌಂಡೂ ಅಷ್ಟೇ. ಸ್ಲೀವ್ ರೌಂಡು 16 ಇದೆ. 16/2 8.5 ಇದೆ. 8.5ಗೆ ಅಲ್ಲಿ 2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ವಲ್ಲ ನಾವು, ಆವಾಗ ಒಂದು 2 ಇಂಚ್ ಎಕ್ಸ್ಟ್ರಾ ಇಡಬೇಕು. ಎಕ್ಸ್ಟ್ರಾ ಇಟ್ಟು ಅಲ್ಲೊಂದು ಮಾರ್ಕ್ ಮಾಡಬೇಕು. ಸ್ವಲ್ಪ ಜನಕ್ಕೆ ಇದು ಕ್ರಾಸಾಗಿ ಶೇಪ್ ತೆಗಿಯೋದು ಗೊತ್ತಾಗಲ್ಲ. ಒಂದು 3-4 ಸರಿ ತೆಗೆದ್ರೆ ಅದೇ ಶೇಪ್ ಅದೇ ಬರುತ್ತೆ. ಇವಾಗ ನಾನು ಟೇಪ್ ಗೀಪ್ ಏನೂ ಇಟ್ಟಿಲ್ಲ, ಮಾಮೂಲಿ ಹಾಗೆ ಮಾರ್ಕ್ ಮಾಡಿದ್ದೀನಿ ನಾನು ಸ್ಲೀವ್ಗೆ. ಸ್ಲೀವ್ಗೆ 3.5 ಡೌನ್ ಇಡಬೇಕು. ನನಗಂದರೆ ಸ್ವಲ್ಪ ಕಟ್ ಮಾಡಿ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ಹಂಗೆ ಕಟ್ ಮಾಡ್ತೀನಿ. ಬಿಗಿನರ್ಸ್ ಯಾರಾದರೂ ಇದ್ದರೆ 3.5 ಇಟ್ಟು ಕಟ್ ಮಾಡ್ಕೋಬೇಕು.
ಸ್ಲೀವ್ ರೆಡಿಯಾಗಿದೆ ನಮಗೆ ಇವಾಗ ಡೌಟ್ ಏನಾದರೂ ಇದ್ದರೆ ನೋಡಿ, ಇವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಸ್ಲೀವ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಅದು ಅಲ್ಲಿ ನೋಡಿ ಅಷ್ಟು ಎಕ್ಸ್ಟ್ರಾ ಇದೆ, ಅದು ಎಕ್ಸ್ಟ್ರಾ ಆಮೇಲೆ ಲಾಸ್ಟಲ್ಲಿ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿಕೊಂಡ್ರೂ ಮುಗಿಯುತ್ತೆ. ಅದು ಸ್ಲೀವ್ ರೆಡಿಯಾಗಿದೆ. ಸ್ಲೀವ್ ಇಷ್ಟೇ ಕಟ್ಟಿಂಗ್ ಮಾಡೋದು. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.